ಹುಬ್ಬಳ್ಳಿಯಲ್ಲಿ ಮತ್ತೊಂದು ಸಿಲಿಂಡರ್ ಅವಘಡ ಸಂಭವಿಸಿದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿ 3 ಯುವಕರು ಗಂಭೀರವಾಗಿದ್ದಾರೆ. ಗಾಮನಗಟ್ಟಿ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಘಟನೆ ನಡೆದಿದೆ. ಗಾಯಗೊಂಡ ಅಶೋಕ, ಅಂದರಾಮ, ಮಂಗಿಲಾಲ್, ರಾಣಾರಾಮ, ಸುಭಾಸ್ ಮೋಹನ್ ರಾಮ್ಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಗ್ಯಾಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಯುವಕರುಗಳು ಇವರು. ಚಹಾ ಮಾಡುತ್ತಿದ್ದಾಗಲೇ ಏಕಾಏಕಿಯಾಗಿ ಸ್ಫೋಟವಾದ ಸಿಲಿಂಡರ್. ಕಿಮ್ಸ್ ಆಸ್ಪತ್ರೆಗೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭೇಟಿ ನೀಡಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಎನ್ ಶಶಿಕುಮಾರ್. ಇದು ಸಿಲಿಂಡರ್ ಸ್ಫೋಟವಾಗಿ ನಡೆದಿರುವಂಥ ಘಟನೆ. ಚಹಾ ಕಾಯಿಸಬೇಕು ಅಂತ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಘಟನೆ ಸಂಭವಿಸಿದೆ. ಸದ್ಯ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರಿಗೆ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇದೆ. ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನು ನೀಡಿ ವಿಚಾರಿಸಿದ್ದಾರೆ. ಹೇಗಿದೆ ಆರೋಗ್ಯ, ಹೇಗಾಯಿತು, ಏನು ಎತ್ತ ಅಂತ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ APMC ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂತಹ ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಅಲ್ಲಿ ಒಂದು ಫಾರ್ಮ್ ಹೌಸ್ ರೀತಿಯಲ್ಲಿದೆ. ಅಂದರೆ ಮಾವಿನ ತೋಟ ಎಲ್ಲ ಇರುವಂಥದ್ದು. ಅಲ್ಲಿ ಒಂದು ಪ್ರಾಪರ್ ಮನೆ ಇದೆ. ಜನರಲಿ ಈ ಹಳ್ಳಿಯಲ್ಲಿ ತೋಟದ ಮನೆ ರೀತಿ ಇರುತ್ತಲ್ಲ, ಆ ಥರ ಒಂದು ಮನೆ ಇದೆ. ಆ ಮನೆಯಲ್ಲಿ ಇವತ್ತು ಸಂಜೆ 6:30 ಸಮಯದಲ್ಲಿ ಏಕಾಏಕಿ ಒಂದು ಸೌಂಡ್ ಬಂದದ್ರ ಹಿನ್ನೆಲೆಯಲ್ಲಿ ಮತ್ತು ಕಿರ್ಚಾಡಿದ್ರ ಹಿನ್ನೆಲೆಯಲ್ಲಿ ಅಲ್ಲಿ ಸ್ಥಳಕ್ಕೆ ಹೋಗಿ ಸುತ್ತಮುತ್ತ ಇದ್ದಂಥವ್ರು ನೋಡಿದಂಥ ಸಂದರ್ಭದಲ್ಲಿ 3 ಜನ ಹುಡುಗರು, ಅಶೋಕು, ಮಂಗಿಲಾಲ್ ಮತ್ತು ಸುಭಾಷ್ ಅಂತ, ಈ 3 ಜನ ಸುಮಾರು 25 ಮತ್ತು 26 ವರ್ಷ ವಯಸ್ಸಿನವರಿದ್ದಾರೆ. ಮತ್ತು ರಾಜಸ್ಥಾನ್ ಮೂಲದವರು ಮತ್ತು ರಾಜಸ್ಥಾನದ ಜೋಧ್ಪುರ್ ಮೂಲದವರು. ಇವರು ಅರ್ಜುನ್ ಗೋಡೌನ್ ಅಲ್ಲಿ HP ಗ್ಯಾಸ್ ಅದರದ್ದು ಗ್ಯಾಸ್ ಸಿಲಿಂಡರ್ನ ಲೋಡ್ ಮಾಡೋವಂಥ ಕೆಲಸ ಮಾಡ್ತಾರೆ. ಸೊ ಅವರು ಇವತ್ತು ಸಂಜೆ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡೋವಂಥ ಸಂದರ್ಭದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿರೋ ರೀತಿಯಲ್ಲಿ ಅಲ್ಲಿ ಕಾಣುತ್ತೆ. ಸಿಲಿಂಡರ್ ಬ್ಲಾಸ್ಟ್ ಅಂದರೆ ಸಿಲಿಂಡರ್ ಲೀಕ್ ಆಗಿರುತ್ತೆ. ಅವರು ಲೈಟ್ ಹಚ್ಚಲಿಕ್ಕೆ ಹೋದಾಗ ಬೆಂಕಿ ಹತ್ಕೊಂಡಿರುವಂಥದ್ದು ಕಂಡು ಬಂದಿದೆ. ಸೊ ಇಮಿಡಿಯೇಟಾಗಿ ಅವ್ರನ್ನ ಕಿಮ್ಸ್ಗೆ ಶಿಫ್ಟ್ ಮಾಡಲಾಗಿದೆ.